ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಿವಪ್ರಸಾದ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಇವತ್ತಿನ ಸಿಂಪಲ್ ಹೋಳಿ ಆಚರಣೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ನಾವು ಸಾಮಾನ್ಯವಾಗಿ ಕಲರ್ ಎಲ್ಲ ತಂದು ಸೆಲೆಬ್ರೇಟ್ ಮಾಡೋದು ಕಡಿಮೆ, ಆದರೆ ಈ ಸರಿ ಮಕ್ಕಳು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂತ ಈ ಸರಿ ಬಣ್ಣ ಜೊತೆ ನಮ್ಮ ಹೋಳಿಯನ್ನು ಆಚರಿಸ್ಕೊಂಡ್ವಿ. ಇವಾಗ ಬಣ್ಣ ತಗೊಳ್ಳೋಕ್ಕೆ ನಾವು ಶಾಪಿಗೆ ಬಂದಿದ್ದೇವೆ. ಇವಾಗ ನೋಡೋಣ ಮಕ್ಕಳು ಏನೆಲ್ಲ ಪರ್ಚೇಸ್ ಮಾಡ್ತಾರೆ. ಎಷ್ಟು ಕಂದಮ್ಮ? 4 ಕಲರ್ ತಗೊಂಡಿದ್ದೀನಿ. ಯಾವುದೆಲ್ಲ ತಗೊಂಡಿರಿ? 4 ಕಲರ್ ತಗೊಂಡಿರಿ. ಮಕ್ಕಳು ನಾಳೆಗೆ ಹೋಳಿ ಆಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಿಮ್ಗೆ ಯಾವ್ದು ಬೇಕು ಬಬ್ಳು? ಅದು ಬೇಕು ಚಿಕ್ಕುಗೆ? ಅದು ಬೇಡ ಕಂದ. ಹೋಳಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಹ್ಯಾಪಿ ಕಂದ. ಇವಾಗ ಬಣ್ಣ ಎಲ್ಲ ತಗೊಂಡು ಮನೆಗೆ ಹೊರಟಿದ್ದೇವೆ. ನಾಳೆ ಮಕ್ಕಳು, ಅಮ್ಮ, ಅತ್ತೆ ಎಲ್ಲ ಸೇರಿ ಬಣ್ಣ ಜೊತೆ ಹೋಳಿ ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಇವತ್ತಿನ ಸಿಂಪಲ್ ಹೋಳಿ ಆಚರಣೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಇವತ್ತು ಬೆಳಗಿನಿಂದಲೇ ಮಕ್ಕಳು ಹೋಳಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿಕೊಂಡ್ರು. ಆದರೆ ನಾನು, ಉಷಾ, ರಶ್ಮಿ ಎಲ್ಲರೂ ಆಫೀಸ್ ಹೋಗಿದ್ವಿ. ಸಂಜೆ ಬಂದು ಮಕ್ಕಳ ಜೊತೆ ನಾವೆಲ್ಲ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಮಕ್ಕಳಂತೂ ಫುಲ್ ಡೇ ಎಂಜಾಯ್ ಮಾಡಿದ್ರು. ರೂಪೇಶ್ ಅಣ್ಣನೇ ಬೇಕು ಅಂತೇಳಿ ಫೋನ್ ಮಾಡಿ ಕರೆಸಿ ಫುಲ್ ಡೇ ಮಜಾ ಮಾಡಿದ್ರು. ನಂಗೆ ಒಂದು ಕೊಡು. ನಂಗೆ ರೆಡ್ ಇಲ್ಲ, ರೆಡ್ ಇಷ್ಟ ಕಾಣ. ಕೊಡು ಕೊಡು ತಗೊಂಬಾರ. ಗ್ರೀನ್ ಯಾರಿಗೆ? ಗ್ರೀನ್ ಹಂಗೆ ಕೊಡ್ತೀಯಾ? ಥ್ಯಾಂಕ್ ಯು. ಯಾವುದು? ಬ್ಲೂ ಕಲರಾ? ಹೇಳಿ ಕೊಡು, ಅವ್ರಿಗೆ ಗೊತ್ತಿಲ್ಲ ಕಲರ್. ಇದು ಯಾವ ಕಲರ್? ಮತ್ತೆ ಸರಿ ಹೇಳ್ಬೇಕು. ಹೋಳಿ ಪ್ರಿಪರೇಷನ್ ಹೆಂಗ್ ನಡೀತಿದೆ? ಅಲ್ಲ, ಬೆಳಿಗ್ಗೆಯಿಂದ ಕೇಳ್ತಿದ್ದಾರೆ ಮಕ್ಕಳು. ಇವತ್ತು ಅಲ್ಲಿ ರೋಡಲ್ಲೆಲ್ಲ ಕಲರ್ ತರೋದು, ನೀರು ಹಾಕೋದು. ಇವತ್ತು ಅದಕ್ಕೆ ಒಂದು ತರಲಿ ಅಂತ ಹೇಳಿದೆ. ನೋಡಿ ಬದಲಿಕೆ ಶುರು ಮಾಡಿದ್ದಾನೆ ಇವತ್ತು. ಹೋಳಿ ಕಲರ್ ಬೇಕು ಅಂತ. ಒಬ್ಬಳು ನಿಂಗೆ ಯಾರು ಹೇಳಿದ್ದು ಹೋಳಿ ಅಂತ? ಆ ಮಕ್ಕಳು ನಾವು ಯೂಶ್ವಲಿ ಹೋಳಿ ಈ ಥರ ಮಾಡಲ್ಲ ಅಲ್ವಮ್ಮ? ಕಲರ್ಸ್ ಎಲ್ಲ ತರಲ್ಲ, ನಾವು ಸ್ವೀಟ್ ಮಾತ್ರ ಮಾಡೋದು ನಾವು ಮನೇಲಿ. ಈ ಸಲ ಮಕ್ಕಳು ಕಲರ್ಸ್ ಬೇಕು ಅಂತ ಹೇಳಿದ್ರು ಅಂತ ತಂದಿರೋದು ಅಷ್ಟೇ. ಹೋಳಿ ಕುಣಿಯೋರ್ದು ಪ್ರತ್ಯೇಕ ಪಂಗಡ ಇದೆ ಅಲ್ವಾ ಅಲ್ಲಿ ನಮ್ಮೂರಲ್ಲಿ? ಅವರಿಗೆ ಅಕ್ಕಿ ಇಟ್ಟು ತೆಂಗಿನಕಾಯಿ ಇಟ್ಟು ಮನೆಗೆ ಬರ್ತಾರಾ? ಮನೆ ಮನೆ ಬಂದುಕೊಂಡು
ಮಕ್ಕಳು ಇದ್ರೆ ಮಕ್ಕಳನ್ನ ಹಿಡ್ಕೊಂಡು ಕುಣಿತಾರೆ. ಹೌದಾ? ಇಂಥ ಮಕ್ಕಳನ್ನ ನಿಮ್ಮ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರಾ ಹೋಳಿ? ಇಲ್ಲ, ಆಫೀಸಲ್ಲೆಲ್ಲ ಈಗ ಪರ್ಮಿಷನ್ ಇಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ. ಮೊದಲೆಲ್ಲ ಮಾಡ್ತಿದ್ರು, ಬಟ್ ಅದು ಅಂದರೆ ಫುಲ್ ಆಫೀಸೇ ಕಲರ್ ಹಾಕ್ತಾರಲ್ಲ, ಈಗ ಸೆಲೆಬ್ರೇಷನ್ ನಮ್ಮ ಆಫೀಸಲ್ಲಿ ಇಲ್ಲ, ಬಟ್ ಕೆಲವರು ಆಚರಿಸ್ತಾರೆ, ಬೇರೆ ಬೇರೆ ಬಣ್ಣ ಹಾಕ್ಕೊಂಡೆಲ್ಲ ಹಚ್ತಾರೆ. ಹಾಗಾದ್ರೆ ಗ್ರ್ಯಾಂಡ್ ಸೆಲೆಬ್ರೇಷನ್ ನಮ್ಮ ಆಫೀಸಲ್ಲೂ ಇಲ್ಲ. ಬಬ್ಲು, ಹೋಳಿ ಸ್ಟಾರ್ಟ್ ಮಾಡೋಣವಾ? ಮಾಡೋಣ? ಯಾರು ಫಸ್ಟ್ ಕಲರ್ ಹಚ್ತೀರಿ? ನಾನು ಯಾರು ಹಚ್ತೀರಿ? ಹೋಳಿ ಹಬ್ಬದ ಹಿಂದೆ ಇರೋ ಸ್ಟೋರಿ ತುಂಬ ಇದೆ. ಅದರಲ್ಲಿ ನನಗೆ ಗೊತ್ತಿರೋ ಒಂದು ಸ್ಟೋರಿ ಹೇಳ್ತೇನೆ. ಹಿರಣ್ಯಕಶ್ಯಪನ ಸ್ಟೋರಿ ನಿಮಗೆಲ್ಲ ಗೊತ್ತಿರ್ಬೋದು. ಹಿರಣ್ಯಕಶ್ಯಪು ಮತ್ತು ಅವನಿಗೆ ಮಗ ಪ್ರಹ್ಲಾದ. ಹಿರಣ್ಯಕಶ್ಯಪಿಗೆ ಆಸೆ ಇದ್ದಿದ್ದು ಮಗ ತನ್ನನ್ನು ಪೂಜಿಸಬೇಕು ಅಂತ. ಆದರೆ ಪ್ರಹ್ಲಾದ ಮಾತ್ರ ವಿಷ್ಣುವಿನ ಪೂಜೆ ಮಾಡ್ತಿದ್ದೆ, ಯಾಕೆಂದರೆ ಅವನು ವಿಷ್ಣುವಿನ ಭಕ್ತ. ಇದಕ್ಕೆ ಕೋಪಗೊಂಡು ಹಿರಣ್ಯಕಶ್ಯಪು ಹೇಳ್ತಾನೆ, ನೀನು ನನ್ನನ್ನೇ ಪೂಜೆ ಮಾಡಬೇಕು, ವಿಷ್ಣುವಿನ ಪೂಜೆ ಮಾಡಬಾರ್ದು ಅಂಥೇಳಿ. ಆದರೆ ಪ್ರಹ್ಲಾದ ಕೇಳೋದಿಲ್ಲ. ಆವಾಗ ಅವನಿಗೆ ಸಿಟ್ಟು ಬರ್ತದೆ ಮತ್ತು ತಂಗಿಯೇ ಹೇಳ್ತಾನೆ. ತಂಗಿ ಹೆಸರು ಹೋಲಿಕಾ ಅಂತ. ಹೋಲಿಕನಿಗೆ ಒಂದು ವರ ಇರ್ತದೆ, ಅವಳು ಬೆಂಕಿಯಲ್ಲಿ ಸುಡುವುದಿಲ್ಲ. ಹಾಗಾಗಿ ಹಿರಣ್ಯಕಶ್ಯಪ ಹೇಳ್ತಾನೆ, ನೀನು ಪ್ರಹ್ಲಾದನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಬೆಂಕಿಯಲ್ಲಿ ಕುತ್ಕೋ, ಯಾಕೆಂದ್ರೆ ನೀನು ಸುಡುವುದಿಲ್ಲ, ಬಟ್ ಪ್ರಹ್ಲಾದ ಸುಟ್ಟು ಹೋಗ್ತಾನೆ. ಆದರೆ ವಿಷ್ಣುವಿನ ಕೃಪೆಯಿಂದಾಗಿ ಪ್ರಹ್ಲಾದ ಸುಟ್ಟು ಹೋಗುವುದಿಲ್ಲ, ಹೋಲಿಕಾ ಸುಟ್ಟು ಹೋಗ್ತಾಳೆ. ಇದರ ಅರ್ಥ ನಮ್ಮಲ್ಲಿರುವ ಕೆಟ್ಟತನವನ್ನು ಸುಟ್ಟು ಒಳ್ಳೆತನವನ್ನು ಉಳಿಸ್ಕೊಂಡು ಹೋಗುವುದು. ಹೋಳಿ ಹಬ್ಬವನ್ನು ಉತ್ತರ ಭಾರತದಲ್ಲಿ ವಿಶೇಷವಾಗಿ ಆಚರಿಸ್ತಾರೆ, ಅಂದರೆ ಬಣ್ಣ ಜೊತೆ ಆಚರಿಸ್ತಾರೆ. ವೃಂದಾವನದಲ್ಲಿ ಇರಬೇಕಾದ್ರೆ ಕೃಷ್ಣ ಯಶೋದೆ ಹತ್ರ ಕೇಳ್ತಾನೆ, ನಾನು ಯಾಕೆ ಕಪ್ಪು, ರಾಧೆ ಯಾಕೆ ತುಂಬ ಬಿಳಿ ಅಂತ ಕೇಳ್ತಾನೆ. ಅದಕ್ಕೆ ಯಶೋದ ನಗ್ತಾ ಹೇಳ್ತಾಳಂತೆ, ನೀನು ರಾಧೆ ಮುಖಕ್ಕೆ ಬಣ್ಣ ಹಚ್ಚು. ಯಶೋದೆ ಹೇಳಿದ ಮಾತು ಕೇಳಿ ಕೃಷ್ಣ ರಾಧೆಯ ಮುಖಕ್ಕೆ ಬಣ್ಣ ಹಚ್ಚುತ್ತಾನೆ. ಅವಾಗ ಗೋಪಿಕೆಯರೆಲ್ಲ ಸೇರಿ ಕೃಷ್ಣನ ಮುಖಕ್ಕೆ ಬಣ್ಣ ಹಚ್ತಾಳೆ. ಇದೇ ಸಂಪ್ರದಾಯ ಮುಂದೆ ಹೋಳಿ ಹಬ್ಬ ಆಗಿ ಆಚರಣೆ ಆಯಿತು. ಹ್ಯಾಪಿ ಹೋಳಿ. ಹ್ಯಾಪಿ ಹೋಳಿ. ಕೈಗೆ ಇದಾಗಿತ್ತು ನಮ್ಮ ಹೋಳಿ ಸೆಲೆಬ್ರೇಷನ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್